ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಲ್ಡು 9150 ಅದು ಅಷ್ಟರಲ್ಲೇ ಇದೆ. ರೈಟಾ? ನಾವು ಕಂಫರ್ಟಬಲ್ ಆಗಿ ಇದ್ದೀವಿ. ಮಾರ್ಕೆಟು ಇವತ್ತು 24,598 ವರೆಗೂ ಇಳಿದಿತ್ತು. ಈಗ ನಾನು ಮಾತಾಡುವಾಗ 20 ಪಾಯಿಂಟ್ ಮೈನಸ್ಸಲ್ಲಿದೆ. ಶಕ್ತಿನೇ ಇಲ್ಲ. ಹೆಂಗಾದ್ರೂ ಮೇಲೆ ತೆಗೆದ್ರೆ ಮತ್ತೆ ಯಾರಾದ್ರೂ ಕಲ್ಲಾಕಿ ಕೆಳಗಡೆ ಇಳಿಸೇ ಬಿಡ್ತಾರೆ. ನಾವು ಹೇಳ್ದಂಥ 24,500 ಹತ್ತತ್ರ ಬಂದಾಯ್ತು. ನಾವೇನ್ ಮಾಡ್ತಾ ಇದ್ದೀವಿ, ಈ ಪಟಾಕಿ ಲಿಸ್ಟ್‌ನ ನೋಡ್ತಾನೇ ಇದ್ದೀವಿ. 1, 2, 1, 2 ಅಂತ ತಗೋತಾನೇ ಇದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ. ಈ 26,500 ಹೋಗಿ ಆಲ್ಮೋಸ್ಟ್ 10 ತಿಂಗಳಾಗೋಯ್ತು. 1 ವರ್ಷದಿಂದ ನೀವು ಈಗ ಮ್ಯೂಚುವಲ್ ಫಂಡ್ ರೆಕಾರ್ಡ್‌ನೆಲ್ಲ ನೋಡಿದ್ರಿ ಅಂತಂದ್ರೆ, ಚೆನ್ನಾಗಿರೋ ಬಿಳಿ ಬಟ್ಟೆನೇ ನಾವು ತೆಗ್ದಿಡ್ಬೇಕಾಗುತ್ತೆ. ಇವನ್ನೇ ನೀವು ಬಾಂಡಲ್ಲಿ ಹಾಕಿದ್ರೆ 10% ಪ್ಯಾಕೆಟಲ್ಲಿ ಹಾಕೊಂಡು ಹೋಗಿರ್ಬೋದು. ಯಾಕೆ ಮ್ಯೂಚುವಲ್ ಫಂಡ್ಸು ಕೇರ್‌ಫುಲ್ ಆಗಿರಿ. ಇನ್ನೂ 1 ವರ್ಷ ಇದೇ ಥರ ಇನ್ನೂ ರಿಟರ್ನಲ್ಲಿ ಹೋಯ್ತು ಅಂತಂದ್ರೆ 20% ಹೋಗ್ಬಿಡತ್ತೆ. ರೂಪಾಯಿ 79ರಿಂದ 86, 84ರವರೆಗೆ ಬಂದಿದೆ. ಸೊ ಡಾಲರ್ ಟರ್ನು ನಿಮ್ಗೆ ಇನ್ನೂ ದೊಡ್ಡ ಲಾಸು. ಸೊ ಅದರಿಂದ ಕೇರ್‌ಫುಲ್ ಆಗಿರಿ. ತುಂಬಾ ಸ್ಟಾಕ್ಸು 40% ಗಿಂತ ಮೇಲೆ ಡೌನ್ ಆಗಿದೆ. ಈಗ ದೊಡ್ಡದಾಗಿ ಡೌನ್ ಆಗಿರೋದು ಯಾವುದು ಅಂತ ನೋಡಿದ್ರಿ ಅಂದ್ರೆ ಆ ಸ್ಟಾರ್ ಪ್ಲೇಯರು ಏಷ್ಯನ್ ಪೇಂಟ್ಸ್ ಆಲ್ರೆಡಿ 40% ಡೌನು. ಇನ್ನೂ ಕೂಡ ಏಟ್ ತಿನ್ನತ್ತೆ. ನಮ್ಮ ಟ್ರೆಂಡ್ ಕೂಡ ಅದರಲ್ಲಿದೆ. ಇದನ್ನೆಲ್ಲ ನೀವು ಮುಟ್ಟಿದ್ರಿ ಅಂತಂದ್ರೆ ಇನ್ನೂ ನೋವಾಗುತ್ತೆ. ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತೆ. ಕೇರ್‌ಫುಲ್ ಆಗಿರಿ. ನಮ್ಮ ಪಟಾಕಿ ಲಿಸ್ಟ್‌ಗಳನ್ನ ಮಾತ್ರ ನೋಡ್ಕೊಂಡು ಕರೆಕ್ಟ್ ಆಗಿ ಆಡಿ. ನಿನ್ನೆ 4 ರಿಸಲ್ಟ್ಸ್ ಬಂದಿದೆ. ಫಸ್ಟು ನಾವು ಇಂಡಸ್ಇಂಡ್ ಬ್ಯಾಂಕ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಅದನ್ನೇ ನೀವು ಎದುರು ನೋಡ್ತಾ ಇರ್ತೀರಾ. ಎಕ್ಸ್‌ಪೆಕ್ಟೇಷನ್ ಲಾಸ್ ಅಂತ ಹೇಳಿದ್ರು. ಆದ್ರೂನು 600 ಕೋಟಿಗಿಂತ ಮೇಲೇನೆ ಪ್ರಾಫಿಟ್ ಮಾಡಿದ್ದಾರೆ. ಪ್ರಾಫಿಟ್ಟು 70% ಬಿದ್ರೂ ಕೂಡ ಪ್ರಾಫಿಟ್ಟೇನೆ. ಅದರಿಂದ ನೆಟ್ ವರ್ತ್ ಏರಿದೆ. ನೆಟ್ ವರ್ತ್ ಕಡಿಮೆ ಆಗಿಲ್ಲ. ತುಂಬಾ ಜನ ಕೆಲಸ ಬಿಟ್ಟು ಹೋದ್ರು ಕೂಡ ನಾವು ಮತ್ತೆ ಜನರನ್ನ ಕೆಲ್ಸಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಮೆಹ್ತಾ. ಅವರೇನೇ ಚೇರ್ಮನ್ನು. 2 ದಿನಕ್ಕೆ ಮುಂಚೆ ಏನ್ ನ್ಯೂಸ್ ಬಂದಿತ್ತು ಅಂದ್ರೆ ಹಿಂದೂಜಾ ಹೇಳ್ಬಿಟ್ಟ $3.5 ಮಿಲಿಯನ್ ಇಳಿಸೋದು ಕೂಡ ನಾವು ರೆಡಿಯಾಗಿದ್ದೀವಿ. ನಾವು ಈಗ ಈಕ್ವಿಟಿ ಆಗಿ ಹಾಕಿಲ್ಲ ಅಂದ್ರು ಸಾಲ ಅಂತ ನೀವು ಕೇಳಿದ್ರು ಕೂಡ ಕೊಡೋದಕ್ಕೆ ನಾವು ರೆಡಿ. 30,000 ಕೋಟಿನ ನಾವು ಇಳಿಸ್ತೀವಿ ಅಂತ ಹೇಳಿದಾನೆ. ಹೊಸ ಮ್ಯಾನೇಜ್ಮೆಂಟು ಈ ನಾವು ರೆಕಮೆಂಡೇಶನ್ ಎಲ್ಲ ಮಾಡೋದನ್ನೆಲ್ಲ ಮಾಡಿದ್ದಾಗಿದೆ. ಈಗ ಅದು RBI ಕೈಯಲ್ಲಿದೆ. RBI 28 ಆಗಸ್ಟ್‌ವರೆಗೂ ಕಮಿಟಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸು ಇನ್ನೂ ಪ್ರೆಷರಲ್ಲೇ ಇದೆ. ನಿಯರ್ಲಿ 1/3 ಆಫ್ ಆಲ್ ದೇರ್ MPI ಪ್ರಾಬ್ಲಮ್ ಮೈಕ್ರೋ ಫೈನಾನ್ಸಿಂದಾನೇ ಬರ್ತಾ ಇದೆ. ಸೊ ಓವರಾಲ್ ಆಗಿ ಇದೇನೇ ನ್ಯೂಸು. ಡೆಪಾಸಿಟ್ ಕಡಿಮೆ ಆದ್ರೂ ಕೂಡ ಅವರು ಸಸ್ಟೈನ್ ಮಾಡಿದ್ದಾರೆ ಅಂತ ಅನ್ನೋದು ನಮ್ಮ ಎಕ್ಸ್‌ಪೆಕ್ಟೇಷನ್ಸ್. ಅಂದ್ರೆ 5 ಕ್ವಾರ್ಟರು ಲೋ. ಒಂದೊಂದು ಕ್ವಾರ್ಟರಲ್ಲೂ ಇಳ್ದು ಈ ರೂಮರ್ಸಲ್ಲಿ 5 ಕ್ವಾರ್ಟರ್ಸಲ್ಲಿ ಇರುವಂಥ ಲೋವೆಸ್ಟ್ ಪಾಯಿಂಟೇನೆ ಈ ಡೆಪಾಸಿಟ್. ಸೊ ಇಷ್ಟು ಡೆಪಾಸಿಟ್ ಹೊರಗಡೆ ಹೋಗಿದ್ದನ್ನು ಕೂಡ ಅವರು ತಡ್ಕೊಂಡಿದ್ದಾರೆ. 30,000 ಕೋಟಿನ ಅವರು ಇಳಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ನೀವೇ ನೋಡಿ. ಅದರಿಂದ ಎಕ್ಸ್‌ಪೆಕ್ಟೆಡ್‌ಗಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ದೆ. ಸ್ಟಾಕು ಫ್ಲಾಟ್ ಆಗಿದೆ. ಕನ್ಸಿಡರ್ ಮಾಡದೇ ಇರೋವಂಥವ್ರು ಇಲ್ಲ ಆವ್ರೇಜ್ ಹೈ ಆಗಿರೋವಂಥವ್ರು 1, 2 ಅಂತ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಳ್ಳೇದು. ಆದ್ರೆ ಸಾರ್ ಹೇಳಿದ್ರು ಅಂತ ಹೇಳಿ ಬಲ್ಕ್ ಆಗಿ ಹೋದ್ರಿ ಅಂತಂದ್ರೆ ಸಿಕ್ಕಾಕೋತೀರ. ಇದು ನ್ಯೂಸು. ಅದಾದ್ಮೇಲೆ ತಮಿಳ್ನಾಡು ಮರ್ಕೆಂಟೈಲ್ ಬ್ಯಾಂಕ್ ಈನ ಹಂಗೆ ಫ್ಲಾಟ್ ಆಗಿವೆ. ಮ್ಯಾನೇಜ್ಮೆಂಟ್‌ಗೂ ಓನರ್‌ಶಿಪ್‌ಗೂ ಮಧ್ಯದಲ್ಲಿ ಈ ಕೋರ್ಟು ಕೇಸು RBI ಒಳಗಡೆ ಬಂದಿದ್ದು ಅದೆಲ್ಲ ಹಾಗೇ ಇದೆ. ಏನೂ ಡೆವಲಪ್‌ಮೆಂಟ್ ಇಲ್ಲ. 10 ವರ್ಷ ವೆಯ್ಟ್ ಮಾಡ್ತೀವಿ ಅಂತ ಅನ್ನೋರು 1, 2 ಅಂತ ಕನ್ಸಿಡರ್ ಮಾಡಿ. ಇಲ್ಲ ಅಂತಂದ್ರೆ ಅದನ್ನ ಹಾಗೆ ಅಬ್ಸರ್ವ್ ಮಾಡಿ. ಅದು ಮುಂಚೆನೇ ಹೇಳ್ದಂಥ ಡ್ರಾಬ್ಯಾಕು. ಈ ಡ್ರಾಬ್ಯಾಕು ಕಂಟಿನ್ಯೂ ಆಗ್ತಾನೇ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿ TCSಸು 52 ವೀಕ್ ಲೋನ ಹೊಡೆದಿದೆ. ಈಗ ಅದು 33 ಮಂತ್ಸ್ ಅಂದ್ರೆ ಆಲ್ಮೋಸ್ಟ್ 3 ವರ್ಷಕ್ಕೆ ಇತಿಹಾಸದಲ್ಲೇ ಹಿಂದೆ ಇರೋಷ್ಟು ಲೆವೆಲ್‌ಗೆ ಇಳಿದಿದೆ. ವಜ್ರದ ಸೂಜಿನ ತಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಎಕ್ಸ್‌ಪ್ಲನೇಷನ್. ಕಂಪನಿ ಒಳ್ಳೆ ಕಂಪನಿನೇ, ಓಹೋ ಕಂಪನಿನೇ, ಆದ್ರೂನು ವಜ್ರದ ಸೂಜಿನೇ. ಅದರಿಂದ ವಜ್ರದ ಸೂಜಿಯಲ್ಲಿ ಸಿಕ್ಕಾಕೋಬೇಡಿ. ಈಗ TCS ಇನ್ನೂ ದೊಡ್ಡ 2 ಈ ಅಟಾಮಿಕ್ ಬಾಂಬು ಈ ಹಿರೋಶಿಮಾ, ನಾಗಾಸಾಕಿನಲ್ಲಿ ಬಿದ್ದಿದ್ ತರ ಬಾಂಬ್ ಮೇಲೆ ಬಾಂಬಾಗಿ ಹಾಕ್ತಾ ಇದ್ದಾರೆ. ಇವತ್ತೇನು ಹೇಳಿದ್ದಾರೆ 12,000 ಜನನ ಮಾತ್ರ ನಾವು ತೆಗಿಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಇನ್ನೂ ಜಾಸ್ತಿ ಕೂಡ ತೆಗಿಬೋದು. ಆಮೇಲೆ ಈ ಸೀನಿಯರ್ ಮ್ಯಾನೇಜ್ಮೆಂಟ್‌ಗೆ ಹೈಕ್ ಅನ್ನುವಂಥ ಪದಾನೇ ಇಲ್ಲ. ಸ್ಯಾಲರಿ ಹೈಕು ಫ್ರೋಜನ್ ಅಂತ ಹೇಳಿದ್ದಾರೆ. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ
ಒಂದು ಪಿರಮಿಡಲ್ಲಿ ಮಿಡಲ್ ಲೆವೆಲಲ್ಲಿ ಯಾರಿಗೆ ಗ್ರೋತ್ ಜಾಸ್ತಿ ಇರುತ್ತೋ ಅವರಿಗೆ ತುಂಬ ಪ್ರೆಷರ್ ಬರುತ್ತೆ. ಇದರಲ್ಲಿ TCS ಹತ್ರನೇ ಜಾಸ್ತಿ ಇದೆ, ಅವರಿಗೆ ಪ್ರೆಷರ್ ಬರುತ್ತಂತೆ. ಈಗ ಈ ಟೈರ್ ನಾನು ತೋರಿಸ್ತೀನಿ ನೋಡಿ, ಈ ಟೈರ್ ಥರ ಈ TCS ಅಲ್ಲಿ ಈ ಟೈರ್ ತುಂಬ ಜಾಸ್ತಿ ಇದೆ. ಈ ಟೈರ್ನ TCS ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಾನು ಟ್ರೈ ಮಾಡ್ತಾ ಇದ್ದೀನಿ. ಚಕ್ ಅಂತ ಒಂದು 12,000 ಜನಕ್ಕೆ ಮಾಡಿದ್ದಾನೆ. ಮೈಕ್ರೋಸಾಫ್ಟು 5% ಆಫ್ ಟೋಟಲ್ ಪಾಪ್ಯುಲೇಷನ್ 25,000 ಜನನ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಅವರವರು ಬೇರೆ ಕೆಲಸಗಳನ್ನ ಹುಡುಕೊಂಡು ಜಂಪ್ ಆಗ್ತಾ ಇದ್ದಾರೆ. ಇದಾದ್ಮೇಲೆ ತುಂಬಾ ಊರುಗಳಲ್ಲಿ ಯಾರೆಲ್ಲ ಒಂದು 40 ದಿನಗಳಿಗಿಂತ ಮೇಲೆ ಪೆನ್ಸಲ್ ಇರ್ತಾರೋ ಅವರಿಗೆ ಟಾಟಾ ಹೇಳುವಂತ ಸಮಯ ಶುರುವಾಗಿದೆ ಅಂತ PCS ಹೇಳಿದ್ದಾರೆ. PCS ಹೀಗ್ ಮಾಡ್ತಿದ್ದಾರೆ ಅನ್ನೋದ್ರಿಂದ ಏನಾಗಿದೆ, ನಾನು ಮಕ್ಕಳ ಪೇಜ್ನಲ್ಲಿ ಹೇಳಿದ ಥರ ರಿಟೇಲಲ್ಲಿ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಎಲ್ಲ ಮಲಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಇದು ಮಾತ್ರ ಪ್ರಾಬ್ಲಮ್ ಅಲ್ಲ. PCS ಅಲ್ಲಿ 12,000 ಜನ ಅಂದರೆ ಓವರ್ ಆಲ್ IT ಇಂಡಸ್ಟ್ರಿನಲ್ಲಿ ಮಿನಿಮಮ್ 1 ಲಕ್ಷ ಆದರೂ ಹೋಗಿರುತ್ತೆ. ತುಂಬ ಒಂದು ಲಾಂಗ್ ಕ್ಯೂ ಸೆಮಿ ಗ್ಲೂಟೈಡ್ ಟ್ಯಾಬ್ಲೆಟ್ ಮಾಡ್ತೀವಿ ಅಂತ ನಿಂತಿದ್ದಾರೆ. ಆ ಕ್ಯೂ ಅಲ್ಲಿ ಈಗ ತಾರೆಂಟ್ ಫಾರ್ಮಾ ಕೂಡ ಸೇರಿದ್ದಾರೆ. ಸರಿ, ಏನಪ್ಪ ಅಂತಂದರೆ ಸೆಮಿ ಗ್ಲೂಟೈಡ್ಗೆ ನಾಟ್ಕೋ ಆಲ್ರೆಡಿ ರೆಡಿ ಅಂತ ಹೇಳಿದ್ದಾರೆ. ಐನಾನ್ ಜೊತೆ ಸೇರಿ ಮಾಡ್ತೀವಿ, ರೆಡ್ಡಿ ನಾನು ನಿಲ್ತೀನಿ ಅಂತಾನೆ. ಸನ್ ಫಾರ್ಮಾ ಸಿಪ್ಲಾ ಕೂಡ ಬರ್ತೀನಿ ಅಂತಾನೆ. ಇವತ್ತು ಟಾರೆಂಟು ಬರ್ತೀನಿ ಅಂದಿದ್ದಾರೆ. ಇಂಡಿಯನ್ ಓನ್ಡ್ ಟಾಪ್ ಕಂಪನೀಸ್ ಎಲ್ಲ ನಾವು ಸೆಮಿ ಗ್ಲೂಟೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಮೋರ್ ದೆನ್ ಮೆರಿಯರ್. ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಲೆವೆನಲ್ಲಿ ಜಯನ್ ಸ್ಟ್ರೇಟು ಏನು ಹೇಳಿದ್ದಾರೆ, ಅಪ್ಪ ನಮ್ಮ ವಾಲ್ಯೂಮ್ ಎಲ್ಲ ಕಡಿಮೆ ಆಗೋಯ್ತಪ್ಪ, ಒಬ್ಬ ಚಾರ್ಟ್ ಹಾಕ್ದ, ಮ್ಯಾಕ್ಸಿಮಮ್ ಫೀಸ್ ಗೌರ್ಮೆಂಟ್ಗೇನೆ 50% ಹೋಗುತ್ತೆ, ಬೇರೆಯವ್ರಿಗೆ ಈ ಬೇರೆ ಎಲ್ಲ ಫೀಸು, ಗೌರ್ಮೆಂಟ್ಗೂ SCT ರೆವೆನ್ಯೂ ಕಡಿಮೆ ಆಗ್ತಿದೆ. ಅದರಿಂದ ಹೇಳ್ಬಿಟ್ರು, ನೀವು ನೋಡಿ ಕ್ಲಿಯರ್ ಆಗಿ ಒಂದೇ ಸಲ ಪಿಕ್ ಪ್ಯಾಕೆಟ್ ಹೊಡೆದ್ಬಿಡ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹೊಡೀರಿ, ಅವ್ರನ್ನ ನೋಡಿ ಹೊಡೀರಿ ಅಂತ ಹೇಳಿದ್ದಾರೆ. ಹಂಗಂದ್ರೆ ಏನು ಅಂದರೆ ಫೈನು ಕಟ್ಬಿಡು, 4,500 ಕೋಟಿನ ತಗೊಂಡು ನಾನು ಪ್ಯಾಕೆಟಲ್ಲಿ ಇಟ್ಕೋತೀನಿ, ತಿರ್ಗಾ ನಾವು ಆಟ ಆಡೋಣ. ಆಟದಲ್ಲಿ ನೀನು ಇದೀಯಾ? ಈ ಜೈನ್ ಸ್ಟ್ರೀಟ್ ಏನು ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈ ಜೈನ್ ಸ್ಟ್ರೀಟ್ ಬಗ್ಗೆ ಫುಲ್ಲಾಗೆ ಒಂದು ವಿಡಿಯೋ ಹಾಕಿದ್ದೀನಿ, ಮಕ್ಕಳ ಪೇಜಲ್ಲಿ ನೋಡದೇ ಇರೋರು ಕೆಳಗಡೆ ನೋಡಿ ಜೈನ್ ಸ್ಟ್ರೀಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋತೀರಾ. ಈಗ ಅವನೇನು ಅಫಿಷಿಯಲ್ ಆಗಿ ಹೇಳಿದಾನೆ ಅಂದರೆ ರಿಟೇಲ್ ಸಾಲ ತಗೊಂಡು ಓಡಿ ಬರೋದ್ರಿಂದ ಮಂಗಾತ ಆಡೋದಕ್ಕೆ ಜನ ಇಲ್ವಲ್ಲ ಅನ್ನೋದಕ್ಕೋಸ್ಕರ ನಾವು ಮಂಗಾತ ಆಡ್ತೀವಿ, ಅದರಲ್ಲಿ ನಾವು 40,000 ಕೋಟಿ ಸಂಪಾದನೆ ಮಾಡಿದೀವಿ, ಏನ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ನೀವು ಪ್ಲೀಸ್ ಆ ಥರ ಕೆಲಸಗಳನ್ನೆಲ್ಲ ಮಾಡಬೇಡಿ, ಸಿಕ್ಕಾಕೋತೀರಾ. ಯುರೋಪಿಯನ್ ಯೂನಿಯನ್ ಡೀಲ್ ಹಾಕಿ ಸೈನ್ ಮಾಡಿದ್ದಾನೆ. ಇಂಡಿಯಾದ ನೆಗೋಷಿಯೇಟರ್ಸ್ ಎಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನೂ ಟ್ರಂಪ್ ಜೊತೆ ಡೀಲ್ ಸೈನ್ ಮಾಡಿಲ್ಲ. ಈಗ ಟ್ರಂಪ್ ಏನು ಹೇಳ್ತಿದ್ದಾರೆ, ಅಮೆರಿಕಾದಿಂದ ಇಂಡಿಯಾಗೆ ಬರುವಂಥದ್ದೆಲ್ಲ 0 ಟ್ಯಾಕ್ಸ್, ಇಂಡಿಯಾದಿಂದ ಅಮೆರಿಕಾಗೆ ಹೋಗುವಂಥ ಐಟಮ್ಗೆ 15% ಟ್ಯಾಕ್ಸ್, ಅದರಲ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ನ ನೀವು ಅಲೋ ಮಾಡಬೇಕು. ನಮ್ಮ ರೈತರೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ, ಸಾಲ ಕಟ್ಟಕ್ಕಾಗದೆ ತುಂಬ ಕಷ್ಟದಲ್ಲಿದ್ದಾರೆ. ಆದರೆ ಈಗ ಈ ಟ್ರಂಪ್ ಹೇಳಿದ ಥರ ಇದಕ್ಕೆ ಒಪ್ಕೊಂಡು ಸಹಿ ಹಾಕಿ ಬಂದ್ರು ಅಂತ ಇಟ್ಕೊಳ್ಳಿ, ಇರೋದು ಕೂಡ ಹೋಗ್ಬಿಡತ್ತೆ. ಹಾಲಿಂದ ಎಲ್ಲಾನು ಅವರು ಫ್ರೀಯಾಗಿ ಸಪ್ಲೈ ಮಾಡ್ತಾರೆ, ನಮಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದರಿಂದ ಈಗ ಟ್ರಂಪ್ ಜೊತೆ ನೆಗೋಷಿಯೇಟ್ ಮಾಡ್ತಾ ಇದ್ದೀವಿ. ಯುರೋಪಿಯನ್ ಯೂನಿಯನ್ ಒಪ್ಕೊಂಡಿದ್ದಾನೆ, ಜಪಾನ್ ಒಪ್ಕೊಂಡಿದ್ದಾನೆ, ಸ್ವೀಡನ್ಗೆ ಜನನ ಕಳಿಸಿದ್ದಾರೆ, ಚೈನಾಗೆ ಮಾತ್ರ ಟೈಮ್ ಕೊಡ್ತೀನಿ, ನೆಗೋಸಿಯೇಷನ್ ಇನ್ನೂ ಸ್ವಲ್ಪ ದಿನ ಬಿಟ್ಟು ಮಾಡೋಣ, ಅದುವರೆಗೂ ನಿಮಗೆ ಟ್ಯಾರಿಫ್ ಇಲ್ಲ ಅಂತ. ಸೊ ಓವರ್ ಆಗಿ ಈ ತರ ಒಂದು ಸುದ್ದಿ ಓಡಾಡ್ತಾ ಇದೆ. ಜೆರೋಮ್ ಪಾಲ್ ಇವತ್ತು ಫ್ರೆಂಡ್ಸ್ ಜೊತೆ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಅವರೆಲ್ಲ ಗವರ್ನರ್ ಜೂದಾಸ್ ಬದಲಾಗಿದ್ದ ತರ ಇಬ್ರು ಆಲ್ರೆಡಿ ಪಕ್ಷ ಬದಲಾಯಿಸಿದ್ದಾರೆ, ರಿಸೆಂಟ್ ಮಾಡ್ತೀವಿ ಅಂತಿದ್ದಾರೆ. ಅವರು ಪ್ರೆಷರ್ ಅಲ್ಲಿ ಬಂದು ರೇಟ್ ಕಟ್ ಮಾಡ್ತಾರಾ ಇಲ್ಲ ಹೋಗಯ್ಯ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರ ಅನ್ನೋದು ನಾಳೆ ನೈಟ್ ನಮ್ಗೆ ಗೊತ್ತಾಗುತ್ತೆ. ಅವರು ರೇಟ್ ಕಟ್ ಮಾಡಿದ್ರೆ ಮಾರ್ಕೆಟ್ ಏರುತ್ತೆ, ರೇಟ್ ಕಟ್ ಮಾಡಲ್ಲ ಟಫ್ ಆಗಿ ನಿಲ್ತೀನಿ ಅಂತಂದ್ರೆ ಮಾರ್ಕೆಟ್ ಬಿದ್ದೋಗುತ್ತೆ. ನಮ್ಗೆ ನಾಳೆ ನೈಟೇ ಗೊತ್ತಾಗುತ್ತೆ. ನಮ್ಮ ಊರ್ ಮಾರ್ಕೆಟ್ ನ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಈ ಸಮಯದಲ್ಲಿ ಎಷ್ಟೇನೇ ನಾವು ಎಲೆಕ್ಟ್ರಿಕ್ ಇಂಜಿನಿಯರ್ ಟ್ರೈ ಮಾಡಿದ್ರು ರೂಪಾಯಿ ಅಡಿ ಪಾತಾಳಕ್ಕೆ ಹೋಗ್ತಾ ಇದೆ. ಸಾಯಂಕಾಲ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಸದ್ಯಕ್ಕೆ 86-84ವರೆಗೂ ಹೋಗಿದೆ. ಅದ್ರಿಂದ ಇನ್ನೂ ಸ್ವಲ್ಪ ಡಾಲರ್ ಸಪ್ಲೈ ಇಲ್ಲ ಅಂತಂದ್ರೆ ಇನ್ನೂ ಇಳಿಯುತ್ತೆ. IP ಕಂಪನಿಗಳಿಗೆ ಇಳಿದ್ರೆ ಒಳ್ಳೇದು. ಮಾತಾಡ್ದಂಗೆ ಹಿಂಗೆ ಬಿಟ್ರು ಅಂತಂದ್ರೆ
92 ಹೋಗುತ್ತೆ. ಐಟಿಗೆ ಸ್ವಲ್ಪ ರಿಲೀಫ್ ಸಿಗತ್ತೆ. ಈ 12,000 ಜನ ಹೋಗೋರ ಬಗ್ಗೆ ರೀಕನ್ಸಿಡರ್ ಮಾಡಿದ್ರು ಮಾಡ್ತಾರೆ. ಅದರಿಂದ ರೂಪಾಯಿ ಇಳಿಯುವಂಥದ್ದು ಇಂಡಿಯನ್ ಐಟಿ ಇಂಡಸ್ಟ್ರಿಗೆ ಒಳ್ಳೇದು. ಈ ಓಲಾ ಶೋಲಾ ಒಬ್ರು ಇದಾರಲ್ಲ, ನಾನೇ ಎ ಮಾಡ್ತೀನಿ ಅಂತೆಲ್ಲ ಹೇಳಿದ್ರಲ್ಲ, ಅವರು ಎ ಇಂಜಿನಿಯರ್ಸ್. ಅದು ಮಾತ್ರ ಅಲ್ಲದೆ ಓಲಾದಲ್ಲೇ ಅವರು ಆಗಾಗ 1,000-2,000 ಅಂತ ಕಳಿಸ್ತಾ ಇದ್ರು. ಅದರಿಂದ ಎಂಟೈರ್ ಸ್ಟಾರ್ಟ್ಅಪ್ ಪಿಕಪ್ ಸಿಸ್ಟಮ್ ಮಲಗ್ಬಿಟ್ಟಿದೆ. ಯಾಕೆಂತಂದ್ರೆ ಅಮೆರಿಕಾದಿಂದ ದುಡ್ಡು ಬಂದ್ರೆ ತಾನೇ ನಾವು ಕ್ಯಾಶ್ ಮೇಲ್ ಮಾಡೋದಕ್ಕೆ ಸಾಧ್ಯ. ದುಡ್ಡು ಬಂದಿಲ್ಲ, ನೋ ಕ್ಯಾಶ್ ಮೇಲ್, ಕೆಲಸ ಇಲ್ಲ. ಓಲಾ ಈಗ ಏನು ಅಂತಂದ್ರೆ 52 ವೀಕ್ ಹೈಯಿಂದ ಮಸ್ಕುಶತೆ ಕಿಂಗ್ ಆಗಿದ್ರಲ್ಲ ಒಂದ್ ಕಾಲದಲ್ಲಿ, ಅಲ್ಲಿಂದ ಹಿಡಿದು 1/3 ಆಫ್ ದಿ ಕಾಸ್ಟ್ ಆಗಿದೆಯಂತೆ. 40 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ. 41-40 ಅಂತ. ಯಾವಾಗ 2 ರೂಪಾಯಿಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. 2 ರೂಪಾಯಿ ಕೂಡ ತಗೊಳ್ಳೋದಕ್ಕೆ ಈ ಕಂಪನಿನಲ್ಲಿ ಏನೂ ಇಲ್ಲ. ಓಲಾ ಕಂಪನಿ ಇದ್ರ ಜೊತೆನೆ ಓವರ್. ಮಿಲ್ಕಿ ಮಿಸ್ಟ್ IPO ಬರ್ತಾ ಇದೆ. ಇಲ್ಲಿ ಓವರ್ ವ್ಯಾಲ್ಯೂಡ್ 4.2 ಟೈಮ್ಸ್ 1 ಡೆಟ್ ಇದೆ. ಅಂದ್ರೆ 1 ರೂಪಾಯಿ ಓನರ್ ದುಡ್ಡು ಅಂದ್ರೆ 4.20 ಲೋನಲ್ಲಿದೆ. ಈ IPO ದುಡ್ಡಿಂದ 750 ಕೋಟಿನ ತೆಗೆದು ಸಾಲ ತೀರಿಸ್ತೀವಿ ಅನ್ನೋದಾಗಿ ಹೇಳಿದ್ದಾರೆ. ಲೆನ್ಸ್ ಕಾರ್ಟ್ IPO ಆಗ್ತಾ ಇದ್ದಾನೆ. ಅದ್ರಲ್ಲಿ ಏನ್ ಹೇಳ್ತಿದ್ದಾನೆ, 2,150 ಕೋಟಿ ಕಂಪನಿಗೆ ಬರುತ್ತೆ. ಆದ್ರೆ ಓವರ್ ಆಲ್ IPO $1 ಬಿಲಿಯನ್ ಇರುತ್ತೆ. ಸುಮಾರು 6,000 ಕೋಟಿಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ನಿಮ್ಮ ತಲೆಗೆ ಟೋಪಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇರೋಂತ ಸ್ಟಾರ್ಟ್ಅಪ್ ಅಲ್ಲೇ ಸರಿಯಾಗಿ ಹೋಗ್ತಾ ಇರೋಂತ ಸ್ಟಾರ್ಟ್ಅಪ್ ಇದು. ಆಲ್ಮೋಸ್ಟ್ ಪ್ರಾಫಿಟ್ ಅಲ್ಲಿ ಬಂದಿದೆ. ಇನ್ನು ಪ್ರಾಫಿಟ್ ನ ಮುಟ್ಟಿಲ್ಲ. ಕಂಪನಿ ಕೂಡ IPOಗೆ ಬರ್ತಾ ಇದೆ. ಇದಕ್ಕೆ ಯಾರ್ ತಲೆ ಕೊಡ್ತೀರಾ, ಯಾರ್ ತಲೆ ಮೇಲೆ ಟೋಪಿ ಅನ್ನೋದು ಗೊತ್ತಿಲ್ಲ. NSTL ಅಂತ ಒಂದು ಕಂಪನಿ, ಅದೂನು IPO ಬರ್ತಾ ಇದೆ. ಈಗ 1 ವರ್ಷದಿಂದ ಅದು 1,200 ರೂಪಾಯಿಯಲ್ಲಿ ಮಾರ್ತಾ ಇದ್ದಾರೆ. ಯಾರು ಮಾರಿದ್ದಾರೆ ಅಂತ ನೋಡಿದ್ರಿ ಅಂದ್ರೆ HDFC ಬ್ಯಾಂಕು, ಕೋಟಕ್ ಮಹೀಂದ್ರಾ ಬ್ಯಾಂಕು ಮಾರಿದ್ದಾರೆ. ಇದನ್ನ ಒಂದು ಆರ್ಟಿಕಲ್ ಆಗಿ ಓದ್ದೆ, ಅದನ್ನ ಹಾಕೋದಕ್ಕೆ ಹೇಳ್ತೀನಿ. 1,200 ರೂಪಾಯಿಗೆ ಮಾರಿದ್ದಾರೆ. ಅವರು ಈಗ ಏನಪ್ಪಾ ಪ್ರಾಬ್ಲಮ್ ಅಂತಂದ್ರೆ 800 ರೂಪಾಯಿಗೆ ಅವನು IPO ಹಾಕ್ತೀನಿ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರು ಕೂಡ 965ನೇ. ಆಗ ಈ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಕೋಟಕ್ಲಿಂದನೂ ಈ HDFC ಬ್ಯಾಂಕಿಂದನೂ ತಗೊಂಡಿರೋನೆಲ್ಲ ಏನಾಗ್ತಾನೆ, ಸುಮ್ಮನೆ ಹೊರಗಡೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಷ್ಟೆ. ಸೊ ರಿಟೇಲ್ ಇನ್ವೆಸ್ಟರ್ಸು ಇಷ್ಟೇನೆ. ಆದ್ರೆ ಆ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಚಿಂತೆ ಮಾಡಬೇಡ, ಒಂದು 5 ವರ್ಷ ಇತ್ತಿದ್ರಿ ಅಂತಂದ್ರೆ ನೀವು ಪ್ರಾಫಿಟ್ ನೋಡ್ತೀರಾ ಅಂತ. ಸೊ ಇದು 2ನೇ ವಾರ್ನಿಂಗ್. ಈಗ ಲೆನ್ಸ್ ಕಾರ್ಟ್ ಬರ್ತಾ ಇದೆ. ಲೆನ್ಸ್ ಕಾರ್ಟ್ ಇಷ್ಟು ದಿನ ಹೊರಗಡೆಯಿಂದ ದುಡ್ಡು ತಗೊಂಡು ಬಿಡ್ತಾ ಇದ್ದ. ಈಗ ಹೊರಗಡೆ ದುಡ್ಡು ಡ್ರೈಪ್ ಆಗೋ IPOಗೆ ಬರ್ತಾ ಇದ್ದಾನೆ. ನಮ್ಮ ವೈದ್ಯನಾಥನ್ ಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ, IDFC ಫಸ್ಟ್ ಅಲ್ಲಿ ಇನ್ನು ಮೈಕ್ರೋ ಫೈನಾನ್ಸ್ ಸ್ಟ್ರೆಸ್ ಫುಲ್ ಆಗಿ ಮುಗಿದಿಲ್ಲ. ಇನ್ನು 2 ಕ್ವಾರ್ಟರ್ಗೆ ಅದು ಎಳಿಯತ್ತೆ. ಇನ್ನು 2 ಕ್ವಾರ್ಟರ್ಗೆ ಇದೇ ರೀತಿ ನಾವು ಹೋಗೋದಕ್ಕೆ ಸಾಧ್ಯತೆಗಳಿದೆ. 60ಕ್ಕಿಂತ ಕೆಳಗಡೆ ಹೋದ್ರೆ ಡೆಫಿನೆಟ್ ಆಗಿ ಹಾಕಿನ ನೀವು ಎತ್ಬೋದು. ಟಾಟಾ ಕುಟುಂಬದ ಬಗ್ಗೆ ಉದಯ್ ಕೋಟಕ್ನ ಟಾಟಾ ಟ್ರಸ್ಟ್ ಇಂದ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಟಾಟಾ ಸನ್ಸ್ ಬೋರ್ಡ್ಗೆ ತಗೊಂಡ್ ಬರ್ಬೋದಾ, ಒಂದು ಡಿಸ್ಕಷನ್ ಹೋಗ್ತಾ ಇದೆ. ಟಾಟಾ ಕೆಮಿಕಲ್ಸ್ ಶೇರು 6% ಏರಿದೆ. ಮಾರ್ಗನ್ ಸ್ಟಾನ್ಲಿ ಒಳ್ಳೆ ಕಂಪನಿ, ಶೇರ್ ಬೆಲೆ ಎಲ್ಲ ಏರುತ್ತೆ ಅಂತ ಹೇಳಿದ್ರಿಂದ ನನ್ನ ಪ್ರಕಾರ ಫಂಡಮೆಂಟಲ್ಸ್ ದೊಡ್ಡದಾಗಿ ಏನು ಬದಲಾಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತತ್ತಿ. ಸಾಧ್ಯ ಆದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.